ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗಲ್ಲಿ ನಾನು ವೆಜಿಟೇಬಲ್ ನೂಡಲ್ಸ್ನ ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನಾವು ಹೋಟ್ಲಲ್ಲೆಲ್ಲ ಯಾವ ಥರ ತಿಂತೀವೋ ನೂಡಲ್ಸು ಸೇಮ್ ಅದೇ ಟೇಸ್ಟೇ ಇರುತ್ತೆ. ಸಿಂಪಲಾಗಿ ತೋರಿಸ್ಕೊಡ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ನಾನು ನೂಡಲ್ಸ್ ತೊಗೊತಾ ಇದ್ದೀನಿ. ಇದೆಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಒಂದು ಪ್ಯಾಕೆಟ್ ಬರುತ್ತೆ, ಒಂದು 10 ಜನಕ್ಕೆ ಮಾಡ್ಕೊಬೋದೇನೋ. ನಾನು ಅದ್ರಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ. ಒಂದು 3 ಜನಕ್ಕೆ ಆಗಂಗೆ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಬಾಣಲಿಗೆ 1 ಲೀಟ್ರ್ ನೀರು ಹಾಕ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ಕುದಿದ್ಮೇಲೆ ನಾವು ನೂಡಲ್ಸ್ ಹಾಕ್ಕೊಬೇಕು. ನೋಡಿ, ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ 2 ಸ್ಪೂನ್ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಉದ್ರಿಗೆ ಬರುತ್ತೆ, ಅದಕ್ಕೋಸ್ಕರನೇ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಬರೀ ನೂಡಲ್ಸ್ ಬೇಯೋದಕ್ಕೆ ಮಾತ್ರನೇ. ಇವಾಗ ಅಷ್ಟೆಲ್ಲ ಹಾಕ್ಕೊಂಬಿಟ್ಟು ಇವಾಗ ನೂಡಲ್ಸ್ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಅದು ಕ್ರೀಮ್ ಕಲರ್ ಇದೆಯಾ, ಅದು ಚೆನ್ನಾಗಿ ಬೇಯ್ತಾ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಬೇಕು. ಒಂದು 5 ನಿಮಿಷನೇ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ಇವಾಗ ನೂಡಲ್ಸ್ ಹಾಕ್ಬಿಟ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಮಕ್ಕಳಿಗೆಲ್ಲ ಕೊಡ್ತೀವಲ್ಲ, ಚೆನ್ನಾಗಿ ನುಣ್ಣಗೆ ಬೆಂದಿದ್ರೇ ಚೆಂದ ಅದು ತಿನ್ನೋದಕ್ಕೆ. ಮಕ್ಳಿಗೂ ಅಷ್ಟೇ ಬೇಗ ಜೀರ್ಣ ಆಗುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ನಾವು ಸಾಫ್ಟ್ ಆಗಂಗೆ ಬೇಯಿಸ್ಕೊಳ್ಳೋಣ. ಹೋಟ್ಲುಗಳಲ್ಲೆಲ್ಲ ಉದ್ರುದ್ರಿಗೆ ಹಂಗಂಗೆ ಇರುತ್ತೆ, ಅಷ್ಟು ಬೇಡ. ಸ್ವಲ್ಪ ಸಾಫ್ಟ್ ಆಗಂಗೆ ಬೇಯಿಸ್ಕೊಬೇಕು. ನೋಡಿ, ಇವಾಗ ಬೆಂದಿದೆ, ನೀರು ಕಲರ್ ಎಲ್ಲ ಚೇಂಜ್ ಆಗಿದೆ. ಮುಟ್ಟು ನೋಡ್ತಾ ಇದ್ದಂಗೆ ಸಾಫ್ಟಾಗಿ ಕಟ್ಟಾಗುತ್ತೆ. ಅಲ್ಲಿವರೆಗೂ ಬೇಯಿಸ್ಕೊಬೇಕು. ಇವಾಗ ಅದನ್ನು ಒಂದು 5 ನಿಮಿಷ ಬೇಯಿಸ್ಕೊಂಡ್ಮೇಲೆ ಇವಾಗ ಆಫ್ ಮಾಡಿಕೊಂಡು ನಾನು ಸೊಪ್ಪು ಸೋರು ಹಾಕ್ತೀವಲ್ಲ, ಅದ್ರಲ್ಲಿ ನೋಡಿ ಸೋರು ಹಾಕ್ಕೊತಾ ಇದ್ದೀನಿ. ನಾವು ಒಗ್ಗರಣೆ ಹಾಕೋಷ್ಟೊತ್ತಿಗೆ ಅದು ನೀರೆಲ್ಲ ಸೋರಿರುತ್ತೆ. ಇವಾಗ ತರಕಾರಿ ಏನೇನು ಬೇಕೋ ಅದನ್ನು ತೊಗೊಂಡು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ತರಕಾರಿ ನೀವು ಯಾವ ಶೇಪಲ್ಲಾದರೂ ಹಾಕ್ಕೊಬೋದು. ಅದೇ ನಾನು ಉದ್ದುದ್ದಕ್ಕೆ ಹಾಕ್ಕೊತಾ ಇದ್ದೀನಿ. ಉದ್ದುದ್ದ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತರಕಾರಿಗಳು. ಅದಕ್ಕೇ 2 ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. 1 ಕ್ಯಾರೆಟ್ ತೊಗೊಂಡಿದ್ದೀನಿ, ಅದು 3 ಭಾಗ ಮಾಡ್ಕೊಂಡು ನೋಡಿ ಈ ಥರ ಉದ್ದುದ್ದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ ಉದ್ದುದ್ದಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಮಕ್ಕಳು ತರಕಾರಿ ತಿನ್ನಲ್ಲ ಅನ್ನೋ ಮಕ್ಕಳು ಅಷ್ಟೇ ಇದರಲ್ಲಿ ತರಕಾರಿ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈ ಥರ ತೆಳ್ಳಗೆ ನಾನು ಉದ್ದುದ್ದ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೊಬೋದು. ಇದಕ್ಕೆ ನಾನು ಹುಳ್ಳಿಕಾಯಿ, ಕ್ಯಾರೆಟು, ಎಲೆಕೋಸು ಈ 3 ತೊಗೊಂಡಿದ್ದೀನಿ. ನೀವು ಕ್ಯಾಪ್ಸಿಕಮ್ ನಾನೊಂದು ಹಾಕಿಲ್ಲ, ನೀವು ಬೇಕು ಅಂದರೆ ಕ್ಯಾಪ್ಸಿಕಮ್ಮು ಬೇಕಾದರೆ ತೊಗೊಬೋದು ನೀವು. ನೋಡಿ, ಈ ಥರ ಕ್ಯಾರೆಟ್ನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಇವಾಗ ಹುಳ್ಳಿಕಾಯಿನೂ ಅಷ್ಟೇ ಕಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ಎಲ್ಲ ಇದು ಚೆನ್ನಾಗಿ ತೊಳೆದ್ಬಿಟ್ಟು ನಾರೆಲ್ಲ ತೆಗೆದು ಈ ಥರ ಕ್ರಾಸಿಗೆ ನಾನು ಉದ್ದುದ್ದಕ್ಕೆ ಹಾಕ್ಕೊತಾ ಇದ್ದೀನಿ. ಉದ್ದುದ್ದಕ್ಕೆ ಹಾಕ್ಕೊಳ್ಳಿ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಅಷ್ಟೇ. ನೂಡಲ್ಸ್ ಉದ್ದುದ್ದ ಇರುತ್ತಲ್ಲ, ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ ಅಂತ. ನೋಡಿ, ಅದನ್ನು ಕಟ್ ಮಾಡಿಕೊಂಡು ಇವಾಗ ನಾನು ಕೋಸು ಕಟ್ ಮಾಡ್ಕೊತಾ ಇದ್ದೀನಿ. ಎಲೆಕೋಸು ಅದು ಅಗ್ಲ ಇರುತ್ತಲ್ಲ ಎಲೆನ, ಅದನ್ನು ಅಷ್ಟೇ ಚಿಕ್ಕ ಕಟ್ ಮಾಡಿಕೊಂಡು ನೋಡಿ ಈ ಥರ ತೆಳ್ಳಗೆ ನಾನು ಹಚ್ಚಿಟ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ನಮ್ಮ ಮನೇಲೂ ನೂಡಲ್ಸು ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಸಿಯಾಗಿ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ನ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವಾಗ ಒಂದು ಬಾಣಲಿಗೆ ನಾನು ಅರ್ಧ ಕಪ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 5 ಸ್ಪೂನಿಂದ ಒಂದು 6 ಸ್ಪೂನು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 2 ಈರುಳ್ಳಿನ ನಾನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. 1 ನಿಮಿಷ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಗೆ ನೂಡಲ್ಸು. ನೀವು ಬೇಕಾದ್ರೆ ಮನೇಲಿ ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ. ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 1 ಕಡ್ಡಿ ಕರಿಬೇವು ಹಾಕ್ಕೊಂಡಿದ್ದೀನಿ. ಒಂದು 3 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದನೇ ಹಾಕ್ಕೊತಾ ಇದ್ದೀನಿ. ಸಣ್ಣಗೆ ಹಾಕೊಂಬಿಡಿ, ಯಾಕಂದರೆ ಹುಳ್ಳಿಕಾಯಿ ಅದೇ ಥರ ಇರುತ್ತಲ್ಲ, ಗೊತ್ತಾಗಲ್ಲ ಮೆಣಸಿನ್ಕಾಯಿ ಯಾವುದು ಹುಳ್ಳಿಕಾಯಿದು ಅಂತ. ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ನಾನು ತರಕಾರಿ ಹಾಕ್ಕೊತಾ ಇದ್ದೀನಿ. ಹುಳ್ಳಿಕಾಯಿ, ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ. ತರಕಾರಿನೂ ಅಷ್ಟೇ ಪೂರ್ತಿ ನಾವು ಬೇಯಿಸ್ಕೊಬಾರ್ದು, ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ಹಸಿ ಥರ ಇದ್ದರೆ ತರಕಾರಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ತರಕಾರಿ ಹಾಕೋಕ್ಕಿಂತ ಮುಂಚೆನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕಾಯಿತು, ನಾನು ಮರ್ತುಬಿಟ್ಟೆ. ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ನೀವು ತರಕಾರಿ ಹಾಕೋಕ್ಕಿಂತ ಮುಂಚೆನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ತರಕಾರಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಇವಾಗ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀವಲ್ಲ, ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಅದು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ನೂಡಲ್ಸು ಬೇವಾಗ ಹಾಕ್ಕೊಂಡಿದ್ದೀವಿ. ಇವಾಗೂ ಅಷ್ಟೇ ನೋಡಿಕೊಂಡು ತರಕಾರಿಗೆ ಮಾತ್ರ ಹಿಡಿಯೋಷ್ಟು ಉಪ್ಪು ಹಾಕ್ಕೊಬೇಕು. ಇವಾಗ ಸ್ವಲ್ಪ ತರಕಾರಿ ಬೆಂದಿದೆ ಅಂದಮೇಲೆ ನಾನಿವಾಗ ಎಲೆಕೋಸು ಹಾಕ್ಕೊತಾ ಇದ್ದೀನಿ. ಎಲೆಕೋಸು ಹಾಕ್ಕೊಂಡು 1 ನಿಮಿಷ ಎಲ್ಲ ತರಕಾರಿನ ಬೇಯಿಸ್ಕೊತಾ ಇದ್ದೀನಿ. ಅರ್ಧ ಮಾತ್ರ ತರಕಾರಿ ಫ್ರೈ ಆಗಬೇಕು, ಪೂರ್ತಿ ಫ್ರೈ ಆಗಬಾರ್ದು. ಈ 1 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಇದಕ್ಕೆ ಮಸಾಲೆ ಐಟಮ್ಗಳ್ನ ಹಾಕ್ಕೊಳ್ಳೋಣ. ಅರ್ಧ ಟೀ ಸ್ಪೂನ್ ನಾನು ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಅಂದರೆ ಮೆಣಸಿನ ಪುಡಿ, ಕಾಳು ಮೆಣಸು ಬರುತ್ತಲ್ಲ ಮೆಣಸು, ಅದನ್ನು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಒಣಗಿದ ಮೆಣಸಿನ್ಕಾಯಿ ಪುಡಿ. ಒಂದು 1/4 ಟೀ ಸ್ಪೂನ್ ನಾನು ಗರಂ ಮಸಾಲ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮಸಾಲೆ ಐಟಮ್ ಎಲ್ಲ ಕಮ್ಮಿನೇ ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೊಬಾರ್ದು. ಖಾರ ಅಷ್ಟೇ ನೀವು ಎಷ್ಟು ತಿಂತೀರೋ ಅದ್ರ ಮೇಲೆ ಹಾಕ್ಕೊಳ್ಳಿ. ಖಾರನೂ ಕಮ್ಮಿ ಇದ್ರೇ ಚೆನ್ನಾಗಿರುತ್ತೆ.
ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆ ಘಾಟ್ ಸ್ಮೆಲ್ ಎಲ್ಲ ಹೋಗಲಿ. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಆಮೇಲೆ ಬೇಕಾದರೂ ಹಾಕೊಬೋದು ಕೊತ್ತಂಬರಿ ಸೊಪ್ಪು. ನಾನು ಇವಾಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಇವಾಗ ನಾನು ಒಂದು 2 ಸ್ಪೂನು ನಾನು ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ. ಸೋಯಾ ಸಾಸ್ ಬಂದು ಆಪ್ಷನಲ್ಲು, ನೀವು ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅಂದರೆ ಹಾಕೋದ್ರಿಂದ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಟೇಸ್ಟನ್ನು ಜಾಸ್ತಿ ಕೊಡುತ್ತೆ. ಅದಕ್ಕೋಸ್ಕರನೇ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಅಂತ ಏನಿಲ್ಲ, ಹಾಕ್ಕೊಂಡಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ನಮ್ಮ ಮನೆಗೆ ಇರೋ ಕಾರಣದಿಂದ ನಾನು ಹಾಕ್ಕೊಂಡಿದ್ದೀನಿ. ನೀವು ಇಲ್ಲ ಅಂತ ಅಂದರೆ ಹಂಗೆ ಹಾಕ್ಕೊಂಡೇ ಮಾಡ್ಕೊಬೋದು. ನೋಡಿ ಇವಾಗ ಎಣ್ಣೆ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆಯಾ. ಇವಾಗ ನಾನು ನೂಡಲ್ಸ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಆದಷ್ಟು ಸ್ಟವ್ ಉರಿನ ಸ್ವಲ್ಪ ಕಮ್ಮಿ ಇಟ್ಕೊಂಡೇ ಮಾಡ್ಕೊಬೇಕು, ಇಲ್ಲಾಂದರೆ ತಳ ಅಂಟೋದು ಸೀದೋಗುತ್ತೆ. ನೂಡಲ್ಸ್ ಬಿಸಿ ಆಗಬೇಕಲ್ವ, ಅದಕ್ಕೋಸ್ಕರನೇ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡ್ಕೊಳ್ಳೋದೇ ಸ್ವಲ್ಪ ಕಷ್ಟ ಆಗುತ್ತೆ, ಅದು ನೀಟಾಗಿ ಉದ್ದುದ್ರಿಗೆ ಇರುತ್ತಲ್ಲ, ಉದ್ದುದ್ದ ಇರೋದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕೆ ಕಷ್ಟ. ಅವಾಗ ಏನು ಮಾಡಬೇಕು ಅಂದರೆ ಫೋರ್ಕ್ ಬರುತ್ತಲ್ಲ, ಸ್ಪೂನ್, ಈ ಥರ ಇದನ್ನು ತೊಗೊಂಡು ಇದರಲ್ಲಿ ನಾವು ಈ ಥರ ನೋಡಿ ಉದ್ದುದ್ರಿಗೆ ಈ ಥರ ಮಿಕ್ಸ್ ಮಾಡ್ಕೊಂಡೇ ಕಲಿಸ್ಕೊಬೇಕು. ಅಂದರೆ ಸೌಟ್ ಸಪೋರ್ಟಿಗೆ ತೊಗೊಬೇಕು, ಇದನ್ನು ತೊಗೊಂಡು ಮಿಕ್ಸ್ ಮಾಡ್ಕೊಬೇಕು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ನಿಮ್ಮ ಮನೇಲೂ ಬೇಕಾದ್ರೆ ಮಾಡಿ ಯಾವ ಥರ ಬಂದಿದೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಆಶಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ತರಕಾರಿ ಪಲ್ಯ ಮಾಡಿ ತೋರಿಸಿ ಅಕ್ಕ ಅಂತ. ಖಂಡಿತ ಕಣಮ್ಮ ಮಾಡಿ ತೋರಿಸ್ತೀನಿ. ಆದರೆ ನಮ್ಮ ಮನೇಲಿ ನನ್ನ ಮಗ ತಿನ್ನಲ್ಲ ತರಕಾರಿ ಪಲ್ಯ, ಸೊಪ್ಪಿನ ಪಲ್ಯ ಎಲ್ಲ ಮಾಡಿದ್ರೆ, ಆದ್ದರಿಂದ ನಾನು ಮಾಡಿಲ್ಲ. ನಿಮಗೋಸ್ಕರ ಆದರೂ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತೀನಿ. ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದ್ಸಲ ನೀವು ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ತಿಳಿಸಿ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಸಿಗ್ತೀನಿ. ಸಿ ಯು, ಬಾಯ್, ಎಲ್ಲರಿಗೂ ನಮಸ್ಕಾರ.